ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಕೊನೆಗೂ ಕೂಡ ಮನ್ನಣೆ ಆಗ್ತಾ ಇರುವಂತದ್ದು. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ತಿದ್ದುಪಡಿ ವಿಧೇಯಕದ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸರ್ಕಾರದ ಉದ್ದೇಶದ ಕುರಿತು ಉಲ್ಲೇಖಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಕೊನೆಗೂ ಕೂಡ ಈಗ ಮಂಡನೆ ಆಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿದ್ದಾರೆ ಡಿಕೆ ಶಿವಕುಮಾರ್. ತಿದ್ದುಪಡಿ ವಿಧೇಯಕದ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸರ್ಕಾರದ ಉದ್ದೇಶದ ಕುರಿತು ಉಲ್ಲೇಖ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ. ಇಲ್ಲಿ ಅಧ್ಯಕ್ಷೆ, ನನಗೆ ಇದ್ರ ಜವಾಬ್ದಾರಿ ನನಗೆ ಅರಿವಿದೆ. ಏನು 74ನೇ 75 ತಿದ್ದುಪಡಿನ ಯಾವ ಕಾರಣಕ್ಕೂ ನಾವು ಡಿವೇಟ್ ಮಾಡ್ಲಿಕ್ಕೆ ಇಲ್ಲ. ಏನಾದ್ರು ಹೊಸ ರೂಪ ಮಾಡಿದ್ರೆ ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಮಾಡಿ ಮಂಡಿಸಿದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರೂ ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ, ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ಇಲ್ಲಿಗೆ ಏನಾದ್ರು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಮಾಡಿ ಮಂಡಿಸಿದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರೂ ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ, ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ಇಲ್ಲಿಗೆ ಏನಾದ್ರು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಮಾಡಿ ಮಂಡಿಸಿದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಕೊನೆಗೂ ಕೂಡ ಮನ್ನಣೆ ಆಗ್ತಾ ಇರುವಂತದ್ದು. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ತಿದ್ದುಪಡಿ ವಿಧೇಯಕದ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸರ್ಕಾರದ ಉದ್ದೇಶದ ಕುರಿತು ಉಲ್ಲೇಖಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಕೊನೆಗೂ ಕೂಡ ಈಗ ಮಂಡನೆ ಆಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿದ್ದಾರೆ ಡಿಕೆ ಶಿವಕುಮಾರ್. ತಿದ್ದುಪಡಿ ವಿಧೇಯಕದ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸರ್ಕಾರದ ಉದ್ದೇಶದ ಕುರಿತು ಉಲ್ಲೇಖ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ. ಇಲ್ಲಿ ಅಧ್ಯಕ್ಷೆ, ನನಗೆ ಇದ್ರ ಜವಾಬ್ದಾರಿ ನನಗೆ ಅರಿವಿದೆ. ಏನು 74ನೇ 75 ತಿದ್ದುಪಡಿನ ಯಾವ ಕಾರಣಕ್ಕೂ ನಾವು ಡಿವೇಟ್ ಮಾಡ್ಲಿಕ್ಕೆ ಇಲ್ಲ. ಇಲ್ಲಿಗೆ ಏನಾದ್ರು ಹೊಸ ರೂಪ ಮಾಡಿದ್ರೆ ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಮಾಡಿ ಮಂಡಿಸಿದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರೂ ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ, ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ಇಲ್ಲಿಗೆ ಏನಾದ್ರು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಮಾಡಿ ಮಂಡಿಸಿದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಫಾರ್ಮ್ ಅಂತ.
ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರು ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ. ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ಇಲ್ಲಿಗೆ ಏನಾದ್ರು ಒಂದು ರೂಪ ಕೊಡಬೇಕು ಅಂತ ಹೇಳಿ ಮಾಡಿ ಮಂಡಿಸ್ದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಬಿ ಫಾರ್ಮ್ಡ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಕೊನೆಗೂ ಕೂಡ ಮಂಡನೆ ಆಗ್ತಾ ಇರುವಂತದ್ದು. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ತಿದ್ದುಪಡಿ ವಿಧೇಯಕದ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸರ್ಕಾರದ ಉದ್ದೇಶದ ಕುರಿತು ಉಲ್ಲೇಖಿಸಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ತಿದ್ದುಪಡಿ ವಿಧೇಯಕ ಕೊನೆಗೂ ಕೂಡ ಈಗ ಮಂಡನೆ ಆಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಮಂಡಿಸಿದ್ದಾರೆ ಡಿಕೆ ಶಿವಕುಮಾರ್. ತಿದ್ದುಪಡಿ ವಿಧೇಯಕದ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಸರ್ಕಾರದ ಉದ್ದೇಶದ ಕುರಿತು ಉಲ್ಲೇಖ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋಣ. ಇಲ್ಲಿ ಅಧ್ಯಕ್ಷೆ, ನನಗೆ ಇದ್ರ ಜವಾಬ್ದಾರಿ ನನಗೆ ಅರಿವಿದೆ. ಏನು 75 ತಿದ್ದುಪಡಿನ ಯಾವ ಕಾರಣಕ್ಕೂ ನಾವು ಡಿವೇಟ್ ಮಾಡ್ಲಿಕ್ಕೆ ಇಲ್ಲ. ಇದಕ್ಕೆ ಏನಾದ್ರು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಮಾಡಿ ಮಂಡಿಸಿ ರೂಪ ಮಾಡಿದ್ದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಬಿ ಫಾರ್ಮ್ಡ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಮಾಡಿ ಮಂಡಿಸ್ದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಬಿ ಫಾರ್ಮ್ಡ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರು ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ. ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ಇಲ್ಲಿಗೆ ಏನಾದ್ರು ಒಂದು ರೂಪ ಕೊಡಬೇಕು ಅಂತ ಹೇಳಿ ಮಾಡಿ ಮಂಡಿಸ್ದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಬಿ ಫಾರ್ಮ್ಡ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ ಬೆಂಗಳೂರು ಇಲ್ಲದೆ ಹೋದ್ರು ರಾಜಧಾನಿ. ಸೊ ಇದಕ್ಕೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು, ಬರೀ ಬೆಂಗಳೂರು ಒಬ್ಬರೇ ಅಲ್ಲ. ಎಲ್ಲರೂ ಇದ್ರ ಬಗ್ಗೆ ವಾಯ್ಸ್ ಹೇಳಬೇಕು. ಇಲ್ಲಿಗೆ ಏನಾದ್ರು ಒಂದು ರೂಪ ಕೊಡಬೇಕು ಅಂತ ಹೇಳಿ ಮಾಡಿ ಮಂಡಿಸ್ದೆ. ಆಗ ನಮ್ಮ ವಿರೋಧ ಪಕ್ಷದ ನಾಯಕರು ನನಗೊಂದು ಸಲಹೆ ಕೊಟ್ಟರು, ಇಲ್ಲ ವ್ಯಾಪಕವಾಗಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ, ಲೆಟ್ ಎನ್ ಹೌಸ್ ಕಮಿಟಿ ಬಿ ಫಾರ್ಮ್ಡ್ ಅಂತ. ನಾನು ತಕರಾರು ಮಾಡಕ್ಕೆ, ಯಾಕೆಂದ್ರೆ ಬೆಂಗಳೂರು ನಂದಲ್ಲ, ಬೆಂಗಳೂರು ನಮ್ದೆಲ್ಲರದು ಕೂಡ. ದೋ ಆಲ್ ಮೆಂಬರ್ಸ್ ಡಸಂಟ್ ಬಿಲಾಂಗ್ ಟು ಬೆಂಗಳೂರು, ಬೆಂಗಳೂರು ಇಸ್ ಎ ಹಾರ್ಟ್ ಆಫ್ ಎವ್ರಿ ಒನ್. ಎಲ್ಲರ ಹೃದಯ ಬೆಂಗಳೂರು. ಇಲ್ಲಿ ನಮ್ಮ ಕೇಂದ್ರ ಸ್ಥಳ ಇದೆ, ಎಲ್ಲ ಇದೆ. ದೇ ಹ್ಯಾವ್ ರೈಟ್. ಬರೀ